2025 ನೂತನ ವರ್ಷಾಚರಣೆಗೆ ಕೌಂಟೌನ್ ಶುರುವಾಗಿದೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಪೊಲೀಸ್ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಇಂದು ರಾತ್ರಿ ಚಾಮುಂಡಿ ಬೆಟ್ಟಕ್ಕೆ ಸಾರ್ವಜನಿಕರಿಗೆ ಪ್ರವೇಶ ನಿರ್ಬಂಧ ಹೇರಲಾಗಿದೆ. ನೋಡಿ, ಕೆಲವೊಂದಿಷ್ಟು ಪ್ರದೇಶಗಳಿಗೆ ಸಾರ್ವಜನಿಕರಿಗೆ ಪ್ರವೇಶ ಇಲ್ಲ. ಅದರಲ್ಲೂ ಮೈಸೂರಿಗೆ ಸಿಕ್ಕಾಪಟ್ಟೆ ಜನ, ಪ್ರವಾಸಿಗರು, ಜೊತೆಗೆ ಫ್ಯಾಮಿಲಿ ಸಮೇತ ಹೋಗ್ತಾ ಇರ್ತಾರೆ. ಪಾರ್ಟಿ ಅಂತಾನೆ ಮಾಡ್ಲಿಕ್ಕೆ ಹೋಗ್ತಾ ಇರ್ತಾರೆ. ಚಾಮುಂಡಿ ಬೆಟ್ಟಕ್ಕೆ ಅವಕಾಶ ಇಲ್ಲ. ರಾತ್ರಿ 7 ಗಂಟೆಯಿಂದ ಇವತ್ತು ನಾಳೆ ಬೆಳಗ್ಗೆ 6 ಗಂಟೆವರೆಗೂ ನಿರ್ಬಂಧ ಇದೆ. ಮೈಸೂರು ನಗರ ಪೊಲೀಸ್ ಆಯುಕ್ತ ಸೀಮಾ ಲಾಟ್ಕರ್ ಆದೇಶವನ್ನು ಹೊರಡಿಸಿದ್ದಾರೆ. ಇತ್ತ ಮಹಿಳೆಯರ ರಕ್ಷಣೆಗೆ ಪಿಂಕ್ ಗರುಡ ಅಂಥೇಳಿ ಗಸ್ತು ತಿರುಗ್ತಾ ಇರುತ್ತೆ. ಪಿಂಕ್ ಗರುಡ ಅದೊಂದು ಪಡೆ, ಅದು ಮಹಿಳೆಯರ ಪಡೆ. ಏನೇ ಆದರೂ ಕೂಡ ಅವರು ಇದ್ದೇ ಇರ್ತಾರೆ ಅಲ್ಲಿ. ಯುವತಿಯರಿಗೆ ಏನಾದರೂ ತೊಂದರೆ ಆಯಿತು ಅಂತ ಹೇಳಿದ್ರೆ ನೀವು ಅವ್ರನ್ನ ಸಂಪರ್ಕ ಮಾಡಬಹುದು. ವಿಧ್ವಂಸಕ ಕೃತ್ಯ ತಡೆಗೆ ಶ್ವಾನದಳ ಕೂಡ ಫೀಲ್ಡ್ಗೆ ಇಳಿಯುತ್ತೆ. ಮಧ್ಯರಾತ್ರಿ 1 ಗಂಟೆವರೆಗೆ ಹೊಸ ವರ್ಷ ಸಂಭ್ರಮಾಚರಣೆಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಮೈಸೂರು ಪೊಲೀಸ್ ಕಮಿಷನರ್ ಸೀಮಾ ಲಾಟ್ಕರ್ ಆದೇಶವನ್ನು ಹೊರಡಿಸಿದ್ದಾರೆ. ಯಾಕೆಂದರೆ ನಮ್ಗೆ ಗೊತ್ತೇ ಇದೆ, ಪಾರ್ಟಿ ನೆಪದಲ್ಲಿ ಗಬ್ಬೆಬ್ಬಿಸಿಬಿಡ್ತಾರೆ. ಮೈಸೂರು ನಗರ ಬಹಳ ಕ್ಲೀನ್ ಸಿಟಿ, ಅದು ಸಾಂಸ್ಕೃತಿಕ ನಗರ. ಅದರ ಅಂದವನ್ನು ಹದಿಗಡಿಸಿಬಿಡ್ತಾರೆ. ಪಾರ್ಟಿ ನೆಪದಲ್ಲಿ ಚಾಮುಂಡಿ ಬೆಟ್ಟದಲ್ಲೆಲ್ಲ ತಪ್ಪಲಲ್ಲಿ ಕೂತ್ಕೊಳ್ಳೋದು, ಪಾರ್ಟಿ ಮಾಡೋದು, ಎಣ್ಣೆ ಹೊಡೆಯೋದು, ಗಾಂಜಾ ಹೊಡೆಯೋದು, ಗುಂಪು ಕಟ್ಕೊಂಡು ಹೋಗೋದು. ಹಾಗಾಗಿನೇ ನಾವು ನೂರಾರು ವರ್ಷಗಳಿಂದ ಕಾಪಾಡಿಕೊಂಡು ಬಂದಂಥ ಪರಂಪರೆಯನ್ನು ಒಂದು ರಾತ್ರಿಲಿ ಹಾಳು ಮಾಡಿ ಗಬ್ಬೆಬ್ಬಿಸ್ಬಿಡ್ತಾರೆ. ಹಾಗಾಗಿ ಅವಕಾಶ ಇಲ್ಲ. ಸಾರ್ವಜನಿಕರು ಸಹಕರಿಸಬೇಕು. ನೀವೇನಾದರೂ ಚಾಮುಂಡಿ ಬೆಟ್ಟದ ಕಡೆ ಒಡೆಯಪ್ಪ ಕಾರು, ಅಲ್ಲಿ ಎಲ್ಲೋ ಒಂದು ಕಡೆ ಮರದ ಕೆಳಗಡೆ ಕೂತ್ಕೊಂಡು ಪಾರ್ಟಿ ಮಾಡ್ಕೊಂಡಿದ್ರೆ ಪೊಲೀಸರು ಇದ್ದೇ ಇರ್ತಾರೆ, ಬ್ಯಾರಿಕೇಡ್ ಇರುತ್ತೆ, ಕ್ರಮ ತೆಗೆದುಕೊಳ್ತಾರೆ.